ಬೆಂಗಳೂರಿನಲ್ಲಿ 3 ಕೋಟಿ ನಗದು ಪತ್ತೆಯಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಹಣದ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ ಈಗ ಪೊಲೀಸರು. ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುರುಬರಹಳ್ಳಿಯ ಶೆಡ್ ಒಂದರಲ್ಲಿ 2.90 ಕೋಟಿ ಹಣ ಪತ್ತೆಯಾಗಿತ್ತು. ಹಾಗಾಗಿ ಈ ಒಂದು ಹಣದ ಮೂಲ ಏನು, ಎಲ್ಲಿಂದ ಬಂತು, ಹೇಗಾಯಿತು ಎಲ್ಲವೂ ಕೂಡ ಈಗ ಇಷ್ಟು ಬೇಗ ಪತ್ತೆ ಹಚ್ಚಿದ್ದಾರೆ ಬೆಂಗಳೂರಿನ ಪೊಲೀಸರು. ತಾವರ್ಕೆರೆ ನಿವಾಸಿ ನಾಗರಾಜ್ಗೆ ಸೇರಿರುವಂತಹ ಕೋಟಿ ಹಣ ಅಂತ ಗೊತ್ತಾಗ್ತಾ ಇದೆ. ಈಗ ಕುರುಬರಹಳ್ಳಿ ಸ್ನೇಹಿತ ವೆಂಕಟೇಶ್ ಶೆಡ್ನಲ್ಲಿ ಇಟ್ಟಿದ್ದಂತಹ ಹಣ ಇದು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಬರೋಬ್ಬರಿ 2.98 ಕೋಟಿ ಹಣ ಸೀಸ್ ಮಾಡಿದ್ರು ಪೊಲೀಸರು. ಆರೋಪಿಗಳಾಗಿರುವಂತಹ ನಾಗರಾಜ್ ಹಾಗೂ ವೆಂಕಟೇಶ್ ಬಂಧನ ಆಗಿದೆ. ಇಷ್ಟೊಂದು ನಗದು, ಇಷ್ಟೊಂದು ಕ್ಯಾಶ್ ಹೇಗೆ ಸಿಕ್ತು, ಎಲ್ಲಿಂದ ಬಂತು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಇತ್ತು. ಈಗ ಈ ಕೇಸ್ ಬೆನ್ನತ್ತಿರುವಂತಹ ಪೊಲೀಸರು ಪತ್ತೆ ಹಚ್ಚಿದ್ದಾರಂತೆ. ಇದರ ಮೂಲ ಏನು, ಹೇಗೆ ಬಂತು, ಯಾರ ಹಣ ಏನು ಅಂತ. ಬರೋಬ್ಬರಿ 3 ಕೋಟಿ ರೂಪಾಯಿ ಕ್ಯಾಶ್ ಪತ್ತೆಯಾಗಿತ್ತು ಒಂದು ಶೆಡ್ ಅಲ್ಲಿ. ಕುರುಬರಹಳ್ಳಿಯ ಶೆಡ್ ಒಂದರಲ್ಲಿ 2.90 ಕೋಟಿ ಹಣ ಪತ್ತೆಯಾಗಿರುತ್ತೆ. ಅದಾದ ನಂತರ ಪೊಲೀಸರಿಗೂ ಕೂಡ ಒಂದು ಗೊಂದಲ ಇರುತ್ತೆ. ಈ ಹಣ ಯಾರ್ದಿರ್ಬೋದು, ಅದರ ಜೊತೆಗೆ ಎಷ್ಟೊಂದು ಕ್ಯಾಶ್ ಸಿಕ್ಕಿದೆ ಅಂತಂದ್ರೆ ಇದರ ಮೂಲ ಏನಿರ್ಬೋದು, ಯಾರಿಗೆ ಸಂಬಂಧಪಟ್ಟಂತಹ ಹಣ ಹೇಗೆ ಬಂತು ಎಲ್ಲವೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ ಇದರ ಮೂಲ ಏನು ಅಂತ ಹೇಳಿ ಗೊತ್ತಾಗಿದೆಯಂತೆ. ತಾವರ್ಕೆರೆ ನಿವಾಸಿ ನಾಗರಾಜ್ಗೆ ಸೇರಿರುವಂತಹ ಕೋಟಿ ಹಣ ಅಂತ ಗೊತ್ತಾಗಿದೆ. ಕಳೆದ ಜೂನ್ 2ರಂದು ಗಸ್ತಿನಲ್ಲಿದ್ದಂತಹ ವೇಳೆ ಹಣದ ಬ್ಯಾಗ್ ಪತ್ತೆಯಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ ಪಿಎಸ್ಐ ರಾಕೇಶ್ ಸಿಬ್ಬಂದಿ ಗಸ್ತಿನಲ್ಲಿದ್ದಾಗ ಪತ್ತೆಯಾಗಿತ್ತು. ಇದೇ ಮಾಹಿತಿ ಮೇರೆಗೆ ಕುರುಬರಹಳ್ಳಿಯ 11ನೇ ಕ್ರಾಸ್ ಶೆಡ್ನಲ್ಲಿ ಶೋಧ ಕಾರ್ಯ ಮಾಡಲಾಗಿತ್ತು. ಕುರುಬರಹಳ್ಳಿಯ ಶೇಷಾದ್ರಿ ಇಂಡಸ್ಟ್ರೀಸ್ ಹೆಸರಿನ ಶೆಡ್ನಲ್ಲಿ ಕ್ಯಾಶ್ ಪತ್ತೆಯಾಗಿತ್ತು. ಶೆಡ್ನಲ್ಲಿ 4 ಬ್ಯಾಗ್ಗಳಲ್ಲಿ 2.98 ಕೋಟಿ ಹಣ ಇಡಲಾಗಿತ್ತು. ಕಂತೆ ಹಣ ಕಂಡು ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ರು. ಕೂಡಲೇ ಇನ್ಸ್ಪೆಕ್ಟರ್ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಅದೇ ದಿನ ಇಡೀ ರಾತ್ರಿ ಹಣವನ್ನು ಎಣಿಸುವ ಕಾರ್ಯ ಕೂಡ ನಡೆಯುತ್ತೆ. ಐಟಿ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಕೋರ್ಟ್ ಅನುಮತಿ ಪಡೆದು ಎಫ್ಐಆರ್ ಕೂಡ ದಾಖಲಾಗಿದೆ. ಆರೋಪಿ ನಾಗರಾಜ್ ಹಾಗೂ ವೆಂಕಟೇಶನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಣದ ಮೂಲದ ಬಗ್ಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ವಂತೆ ಆರೋಪಿಗಳು. ಬ್ಯಾಂಕಿಗೆ ಸಾಲದ ಹಣ ಕಟ್ಟಲು ಹಣ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕಿಗೆ ಸಾಲ ಕಟ್ಟಲಿಕ್ಕೆ 3 ಕೋಟಿ ಹಣ ಇವ್ರು ತಂದಿದ್ರಂತೆ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಈಗ ಕೊಡ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಹೀಗೆ ಬ್ಯಾಂಕ್ ಸಾಲವನ್ನ ತೀರಿಸಲಿಕ್ಕೆ ಹಣವನ್ನ ತಂದಿದ್ರು ಅನ್ನುವಂಥದ್ದು ಇದು ಎಂಥವ್ರಿಗೂ ಗೊತ್ತಾಗುತ್ತೆ ಸುಳ್ಳು ಅಂತ ಹೇಳಿ. ಹಾಗಾಗಿ ಸದ್ಯಕ್ಕೆ ಈಗ ಅದರಲ್ಲೂ ಕೂಡ ಎಲ್ಲೋ ಒಂದು 10 ಲಕ್ಷನೋ 15 ಲಕ್ಷನೋ 20 ಲಕ್ಷ ಅಂದರೆ ಬೇರೆ ಏನೋ ಅನ್ಬೋದು. 3 ಕೋಟಿ ಕ್ಯಾಶ್ ಇಲ್ಲಿ ಸಿಗುತ್ತೆ ಅಂತಂದರೆ ಇದು ಹಣ ಹೇಗೆ ಬಂತು, ಈ ಹಿಂದೆ ಯಾರಿದ್ದಾರೆ, ಅದರಲ್ಲೂ ಕೂಡ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಶ್ಗಳು ಯೂಶಲಿ ಸಿಕ್ಕಿದಾಗ ಅದು ಬೆಂಗಳೂರೇ ಇರಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲೇ ಇರಲಿ, ಅದರ ಹಿಂದೆ ಯಾರಾದರೂ ಕುಮ್ಮತ್ತಿರುತ್ತೆ ಅಥವಾ ಯಾರಾದರೂ ದೊಡ್ಡ ಅಧಿಕಾರಿಗಳು ಅಥವಾ ಯಾರೋ ಪ್ರಭಾವಿ ವ್ಯಕ್ತಿಗಳಿರ್ತಾರೆ. ಹಾಗಾಗಿ ಅಷ್ಟು ಸುಲಭವಾಗಿ ಅವರು ಅಷ್ಟು ದೊಡ್ಡ ಮಟ್ಟದ ಕ್ಯಾಶನ್ನು ಇಟ್ಟಿರ್ತಾರೆ. ಹಾಗಾಗಿ ಈ ಕೇಸಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ 3 ಕೋಟಿ ರೂಪಾಯಿ ಇದೆಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ಬಟ್ ಇಲ್ಲಿ ಹಣದ ಮೂಲ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಎಲ್ಲೋ ಬ್ಯಾಂಕ್ ಸಾಲ ತೀರಿಸಲಿಕ್ಕೆ ತಂದಿದ್ವಿ ಅಂತ ಹೇಳ್ತಾ ಇದ್ದಾರಂತೆ. ಇದು ನಂಬೋ ವಿಚಾರ ಅಲ್ಲ ಅನ್ನೋಂಥದ್ದು ಇಲ್ಲೇ ಗೊತ್ತಾಗ್ತಾ ಇದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ? ಎಸ್, ಈಗ ಏನ್ ಕುರುಬರಹಳ್ಳಿಯಲ್ಲಿ ಸಿಕ್ಕಿರುವಂತಹ ಹಣ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಿರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬೀಟ್ ಮಾಡ್ತಿದ್ದಂತ ವೇಳೆಯಲ್ಲಿ ಈ ಒಂದು ಹಣ ಪತ್ತೆಯಾಗಿತ್ತು. ಇದು 2.98 ರೂಪಾಯಿ ಹಣ ಒಂದು ಸಿಮೆಂಟ್ ಚೀಲದಲ್ಲಿ ಇಟ್ಕೊಂಡಿದ್ದಂಥದ್ದು. ಶೇಷಾದ್ರಿ ಇಂಡಸ್ಟ್ರಿ ಅನ್ನುವಂತ ಒಂದು ಶೆಡ್ ನಲ್ಲಿ ಇಟ್ಟಿರ್ತಾರೆ. ಸೊ ನಾಗರಾಜು ಮತ್ತೆ ವೆಂಕಟೇಶ್ ಅನ್ನುವಂಥವ್ರು ಇಬ್ರು ಅಂದ್ರೆ ಇದು ನಾವು ಬ್ಯಾಂಕಿಗೆ ಕಟ್ಟೋದಕ್ಕೆ ತಗೊಂಡ್ಬಂದಿರುವಂತಹ ಹಣ ಅನ್ನುವಂಥದ್ದನ್ನ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಆದ್ರೆ ಅದಕ್ಕೆ ತಕ್ಕಂತೆ ದಾಖಲೆಗಳನ್ನ ಪೊಲೀಸರಿಗೆ ಕೊಟ್ಟಿರೋದಲ್ಲ. ಇಮಿಡಿಯೇಟ್ ಆಗಿ ಐಟಿ ಅವರಿಗೆ ಮಾಹಿತಿಯನ್ನು ಕೊಟ್ಟಂತ ಪೊಲೀಸರು ಐಟಿ ಆಕ್ಟ್ ಅಲ್ಲಿ ಎಫ್ಐಆರ್ ಕೂಡ ದಾಖಲಿಸ್ಕೊಂಡು ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಈ ಹಣ ಎಲ್ಲಿಂದ ತಂದ್ರು, ಯಾಕೆ ಇಟ್ಟಿದ್ರು ಅನ್ನುವಂಥದ್ದನ್ನ ಎಲ್ಲವೂ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ನಾವು ಬ್ಯಾಂಕಿನ ಲೋನ್ ಅನ್ನ ಕಟ್ಟುವಂತದ್ದಕ್ಕೆ ಈ ಹಣವನ್ನ ತಂದಿದ್ವಿ ಅನ್ನುವಂಥದ್ದನ್ನ ಪೊಲೀಸರಿಗೆ ಮಾಹಿತಿ ಹೇಳ್ತಿದ್ದಾರೆ. ಆದ್ರೆ ಎಲ್ಲಿಂದ ತಂದ್ರು, ಅದಕ್ಕಿರುವಂತ ದಾಖಲೆಗಳೇನು ಎಲ್ಲದನ್ನು ಕೂಡ ಈಗ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಇದೇ ಹವಾಲಾ ಹಣ ಏನಾದ್ರು ಇದೆಯಾ ಅನ್ನುವಂಥದ್ರ ಆಂಗಲ್ ಅಲ್ಲೂ ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಸೊ ಒಟ್ಟು 2.98 ರೂಪಾಯಿ ಹಣ ಏನಿದೆ ಇದು ಅದು ಆ ಒಂದು ಶೆಡ್ ನಲ್ಲಿ ಯಾಕೆ ಇರಿಸಲಾಗಿತ್ತು ಅಂದ್ರೆ
ಹಣ ನೀವು ಅಧಿಕೃತವಾಗಿ ತಂದಿದ್ದೇ ಆಗಿದ್ದಲ್ಲಿ, ನೀವು ಬ್ಯಾಂಕಿಗೆ ಕಟ್ಟೋದಕ್ಕೆ ತಂದಿದ್ದೇ ಆಗಿದ್ದಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿದಿರಿ, ಅದರಲ್ಲಿರುವಂತ ಲೋನ್ ಹಣ ಏನು, ಸೊ ನೀವು ಈ ಹಣ ತಂದಿರೋದಾಗಿದ್ರೆ ಇದನ್ನ ನೀವು ನಿಮ್ಮ ಮನೆಯಲ್ಲೇ ಇಟ್ಕೋಬಹುದಾಗಿತ್ತಲ್ವಾ, ನೀವು ಈ ಒಂದು ಶೆಡ್ ಅಲ್ಲಿ ಇಡುವಂತದಕ್ಕೆ ಕಾರಣ ಏನು, ಅದು ಸಿಮೆಂಟ್ ಚೀಲದಲ್ಲಿ ತುಂಬಿಸಿಡುವಂತದಕ್ಕೆ ಕಾರಣ ಏನು, ಹೀಗೆ ಹಲವು ಆಂಗಲ್ ಗಳಲ್ಲಿ ಈಗ ಪೊಲೀಸರು ಪ್ರಶ್ನೆ ಮಾಡ್ತಿದ್ದಾರೆ. ಯಾವುದಕ್ಕೂ ಕೂಡ ಸರಿಯಾದಂತ ಉತ್ತರಗಳನ್ನ ಈ ಆರೋಪಿಗಳು ಕೊಡ್ತಾ ಇಲ್ಲ. ಹಾಗಾಗಿ ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ರೋಶ್ನಿ, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಇದೀಗ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಎಲ್ಲೋ ಇದು ಹವಾಲಾ ಹಣ ಇದೆಯಾ ಅಥವಾ ಮತ್ತೊಂದೇನಾದರೂ ಇದೆಯಾ, ಈ ಹಣ ಹೇಗೆ ಬಂತು, ಇದರ ಒಂದು ಕ್ಯಾಶ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯಾಶ್ ಸಿಕ್ಕಿದೆ ಅಂತಂದರೆ ಇದರ ಹಿಂದೆ ಯಾರಾದರೂ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಅಷ್ಟು ಸುಲಭವಾಗಿ ಒಂದು ಶೆಡ್ಡಲ್ಲಿ ತೊಗೊಂಡು ಹೋಗಿ 3 ಕೋಟಿ ಹಣ ಇಡ್ತಾರೆ ಅಂತಂದರೆ ಬಹುಶಃ ಅದು ಬೇರೆ ಏನೋ ಕಾರಣ ಇರ್ಬೋದು ಅಥವಾ ಬೇರೆ ಏನೋ ಸ್ಟೋರಿನೇ ಇರ್ಬೋದು ಅದರ ಹಿಂದೆ. ಹಾಗಾಗಿ ಸದ್ಯಕ್ಕೆ ಆರೋಪಿಗಳು, ಅರೆಸ್ಟ್ ಆಗಿರುವಂಥ ಆರೋಪಿಗಳು ಯಾವುದೇ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ವಂತೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.